ಭಾರತ ದೇಶದಲ್ಲಿ ಸುಮಾರು 8,57,000 ಟನ್ನಷ್ಟು ರಬ್ಬರ್ನ ಬೆಳೀತೇವೆ. ಅದರಲ್ಲಿ ಮೇಜರ್ ಶೇರು ಕೇರಳದ್ದು 4,90,000 ಟನ್ನು, ಕರ್ನಾಟಕದ್ದು 38,000 ಟನ್. ದೇಶದಲ್ಲಿ ಮೂರನೇ ಹೆಚ್ಚು ರಬ್ಬರ್ನ ಬೆಳೆಯುವಂಥ ರಾಜ್ಯ ಅಂದರೆ ಅದು ಕರ್ನಾಟಕ. ಇದರೊಳಗೆ ಕರ್ನಾಟಕದಲ್ಲಿ ಸುಮಾರು 55,000 ಹೆಕ್ಟೇರಷ್ಟು ಜಾಗದಲ್ಲಿ ಬೆಳೀತೇವೆ. 60,000ಕ್ಕೂ ಹೆಚ್ಚು ಬೆಳೆಗಾರರು ಇದ್ದಾರೆ. ಆದರೆ ಏನಾಗ್ತಿತ್ತು, ಮುಂಚೆ 2011ರಲ್ಲೆಲ್ಲ ರೇಟ್ ತುಂಬ ಜಾಸ್ತಿ ಇತ್ತು. 1 kgಗೆ 240ರಿಂದ 250 ರೂಪಾಯಿ ತನಕ ಇದ್ದಿದ್ದಂಥ ಬೆಲೆ ಈಗ ರೇಟು 1 kgಗೆ 170-180ಕ್ಕೆ ಬಂದಿದೆ. ಆವಾಗ ಒಂದು ಹೆಕ್ಟೇರ್ಗೆ 3,70,000 ಅಷ್ಟು ಹಣವನ್ನು ಅವರು 1 ಹೆಕ್ಟೇರ್ಗೆ ಗಳಿಸ್ತಾ ಇದ್ರೆ, ಇವತ್ತಿನಕ್ಕೆ 1 ಲಕ್ಷ 1 ಹೆಕ್ಟೇರಿಗೆ ಅಮೌಂಟ್ ಅವರು ಬೆಳೆಯೋದನ್ನ ಕಡಿಮೆ ಆಗ್ತಿದೆ. ಈ ನಿಟ್ಟಿನಲ್ಲಿ ರಬ್ಬರ್ ಟ್ಯಾಪರ್ಸ್ನ ಅದೊಂದು ಸ್ಕಿಲ್, ಅದು ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ, ಅವರಿಗೆ ಸ್ಯಾಲ್ರಿ ಜಾಸ್ತಿ ಕೊಡೋದ್ರಿಂದ, ಎಕ್ಸ್ಪೆಂಡಿಚರ್ ಜಾಸ್ತಿ ಆಗೋದ್ರಿಂದ ಸುಮಾರು 30% ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರೈತರು ರಬ್ಬರ್ನ ತೆಗೆದು ಮತ್ತೆ ಅಡಿಕೆಯನ್ನ ಬೆಳೆಯುವಂಥದ್ದಾಗ್ತಿದೆ, ಅಥವಾ ಅದನ್ನ ಕಟಾವ್ ಮಾಡುವಂತ ಸನ್ನಿವೇಶ ಇವತ್ತು ಇದೆ. ಸುಮಾರು ಜನ ಮಾರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಏನಂದ್ರೆ, ಇಂಪೋರ್ಟ್ ಸುಮಾರು 5.5 ಲಕ್ಷ ಟನ್ ಅಷ್ಟು ಇಂಪೋರ್ಟ್ ಆಗ್ತದೆ. ಅದು ಕಡಿಮೆ ದರದಲ್ಲಾಗುತ್ತೆ. ಪ್ಲಸ್ ಇಂಪೋರ್ಟ್ ಡ್ಯೂಟಿ ಕೂಡ ಬಹಳ ಕಡಿಮೆ ಇದೆ. ಇಡೀ ದೇಶದ ಇಂಪೋರ್ಟ್ ಡ್ಯೂಟಿ ಏನು ರಬ್ಬರ್ ನಮಗೆ ಮೇಜರ್ ಚೈನಾ ಮತ್ತೆ ಇಂಡೋನೇಷ್ಯಾದಿಂದ ಬರ್ತಾ ಇದೆ, ಅದು ಬಹಳ ಕಡಿಮೆ ಇದೆ. ಆ ನಿಟ್ಟಿನಲ್ಲಿ ಇಂಪೋರ್ಟ್ ಡ್ಯೂಟಿನೂ ಕೂಡ ನಾವು ಜಾಸ್ತಿ ಮಾಡಿದ್ರೆ ಕೇಂದ್ರ ಸರ್ಕಾರ ಬಹಳ ಅನುಕೂಲ ಆಗ್ತದೆ ಅಂತ ಈ ಸಮಯದಲ್ಲಿ ಅನಿಸ್ತಾ ಇದೆ, ನನ್ನ ಒಪಿನಿಯನ್. ಮತ್ತೆ ಇದರೊಳಗೆ ನಮಗೆ ಅವಾಗಲೇ ನಮ್ಮ ಶಾಸಕರಾದ ಪ್ರತಾಪ್ ಸಿಂಹ ನಾಯಕರು ಹೇಳಿದ್ರು, ಕ್ಯಾಂಪ್ಕೋ ಒಂದು ದೊಡ್ಡ ಮನವಿ ಮಾಡಿದ್ರು. ಅದೇ ತರ ನವೆಂಬರ್ 2025ರಲ್ಲಿ ಡಾಕ್ಟರ್ ವರ್ಮಡಿ ಅವರು ಒಂದು ವರದಿಯನ್ನ ಕೊಟ್ಟರು ಅಂತ ಹೇಳಿ. ಅಂದ್ರೆ ಕೇರಳದಲ್ಲಿ ಇಷ್ಟು ಬೆಂಬಲ ಬೆಲೆಯನ್ನ ಫಿಕ್ಸ್ ಮಾಡಿದ್ದಾರೆ. ಅವರಿಗೆ 1 kgಗೆ 250 ರೂಪಾಯಿ ಬೆಂಬಲ ಬೆಲೆಯನ್ನ ಫಿಕ್ಸ್ ಮಾಡಿದ್ದಾರೆ ಕೇರಳದಲ್ಲಿ, 258 ರೂಪಾಯಿ. ಡಾಕ್ಟರ್ ವರ್ಮಡಿ ಅವರು ಅಟ್ಲೀಸ್ಟ್ 250 ರೂಪಾಯಿನಾದ್ರು ಬೆಂಬಲ ಬೆಲೆಯನ್ನ ಫಿಕ್ಸ್ ಮಾಡಬೇಕು ಅಂತ ಹೇಳಿ ಒಂದು. ಎರಡನೇದು, ಇದನ್ನ ಕೃಷಿ ಬೆಳೆ ಅಂತ ಒಂದು ಮಾರ್ಪಾಟ್ ಆಗಬೇಕು. ಕೃಷಿ ಬೆಳೆ ಆಗೋದ್ರಿಂದ ಕೃಷಿ ಸಾಲ ಸಿಗ್ತದೆ, ಸಬ್ಸಿಡಿ ಸಿಗ್ತದೆ, ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಸಿಗ್ತದೆ, ಕ್ರಾಪ್ ಇನ್ಶೂರೆನ್ಸ್ ಸಿಗ್ತದೆ. ಜೊತೆಗೆ ಇಂಪೋರ್ಟ್ ಡ್ಯೂಟಿನ ನಾವು ಜಾಸ್ತಿ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ರೈತರಕ್ಕೆ ನಮ್ಮ ಸರ್ಕಾರ ಸಪೋರ್ಟ್ ಮಾಡ್ದಂಗೆ ಆಗ್ತದೆ. ಕೇರಳದಲ್ಲಿ ಕಳೆದ ವರ್ಷ ಫಸಲ್ ಬಿಮಾ ಯೋಜನೆಯಿಂದ ಸುಮಾರು 100 ಕೋಟಿಯಷ್ಟು ಅವರಿಗೆ ಕೇರಳದಲ್ಲಿ ಕಾಂಪನ್ಸೇಷನ್ ಕೂಡ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಎಲ್ಲ ಶಾಸಕರ ಮನವಿ ಏನಂದ್ರೆ, ಈ ರಬ್ಬರ್ ಬೆಳೆಗಾರರಿಗೆ ಉತ್ತೇಜನ ಕೊಡಬೇಕು ಅಂದ್ರೆ ಇದನ್ನ ಕೃಷಿ ಬೆಳೆ ಅಂತ ಇದನ್ನ ಕನ್ವರ್ಟ್ ಮಾಡಿ ಇವೆಲ್ಲ ಆಯಾಮಗಳಲ್ಲಿ ಅವರಿಗೆ ಹೆಲ್ಪ್ ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನ ಉಳಿಸ್ಕೊಂಡು ಬೆಳೆಸೋದಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಮಯದಲ್ಲಿ ಮಾನ್ಯ ಸಚಿವರಲ್ಲಿ ಅಧ್ಯಕ್ಷ ಮುಖಾಂತರ ಕೋರ್ಲಿಕ್ಕೆ. ಸಿದ್ದಿ ಅವರು ಇಲ್ಲ, ಸಚಿವರು. ಸಭಾಧ್ಯಕ್ಷರೇ, ನಾನು ಸ್ವಲ್ಪ ಮಟ್ಟಿಗೆ ಈಗಿನ ಬ್ರೀಫಿಂಗ್ ತಗೊಂಡಿದ್ದೀನಿ, ಆದರೆ ನನಗೆ ಸಂಪೂರ್ಣವಾಗಿ ಅರ್ಥನೂ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಒಂದು ಸಚಿವರೇ, 1 ಸೆಕೆಂಡ್. ತುಂಬಾ ಉತ್ತರ ಕೊಡೋದಕ್ಕೆ ಬರ್ತಾ ಇದ್ದಾರೆ, ಹಾಗಾಗಿ ಅವರ ಆಯಾಮಗಳ ಬದಲಾವಣೆ ಆಗುತ್ತೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ನಾನು ಮೊದಲೇ ಕೇಳ್ತೆ ನಿಮ್ಮನ್ನ, ಅವ್ರ ಸಚಿವರು ಇದ್ದಾರೆ, ನೀವು ಒಪ್ಕೊಂಡಿದ್ದೀರಿ, ಒಪ್ಕೊಂಡ್ಮೇಲೆ ಅವ್ರು ಹೇಳೋದನ್ನ ಕೇಳಬೇಕಾಗುತ್ತೆ. ಮಾತಾಡಿ. ಈಗ ಟು ಸ್ಟಾರ್ಟ್ ವಿತ್, ಯಾರು ನಮ್ಮ ಪ್ರತಾಪ್ ಸಿಂಹಣ್ಣನವರು ಭಾಳಷ್ಟು ಬೆಳಕು ಚೆಲ್ಲಿದ್ದಾರೆ. ಯಾಕಂದ್ರೆ ನಾನು ಕೂಡ ಈಗ ಅರ್ಥ ಮಾಡ್ಕೊಂಡೆ ಅದ್ರ ಬಗ್ಗೆ, ಅಲ್ಲಿ ನನ್ನ ಬ್ರೀಫಿಂಗ್ ತೊಗೊಳಕಲ್ಲಿಗೆ ಅವರು ಕೆಲವಾರು ಪ್ರಮುಖವಾದಂಥ ವಿಷಯಗಳನ್ನ ಹೇಳಿದ್ದಾರೆ ಕೂಡ. ಆಮೇಲೆ ತಲ್ವಾರ್ ಸಾಬಣ್ಣವರಾಗಿರಲಿ, ಸರ್ಜಿ ಅವರು ಕೂಡ ಹೇಳಿದ್ದಾರೆ. ಇಲ್ಲಿ ನಾನು ಇದನ್ನ ಜಾಸ್ತಿ ಬ್ರೀಫ್ನಲ್ಲಿ ನಾನು ಮಾಡ್ಕೊಂಡು ಸಿನಾಪ್ಸಿಸ್ ತರ ಹೇಳ್ತಾ ಇದ್ದೀನಿ. ಒಂದು, ಅವ್ರೇನು ಹೇಳ್ತಾ ಇದ್ದಾರೆ, ಮೊದಲನೇ ಪಾಯಿಂಟು, ರಬ್ಬರ್ ಕ್ರಾಪ್ನ ನೀವು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಮರ್ಜ್ ಮಾಡಿ ಅಂತಕ್ಕಂಥದ್ದು ಒಂದು ವಾದ. ಎರಡನೇದು, ಮಿನಿಮಮ್ MSP ಆಗ್ಬೇಕಂತಕ್ಕಂಥ 258 ರೂಪಾಯಿ ಕೇರಳದಲ್ಲಿದೆ, ಸರ್ಜಿ ಅವರು 250 ರೂಪಾಯಿ ಮಾಡಿ ಅಂತಕ್ಕಂಥದ್ದು. ಬಟ್ ಪ್ರತಾಪ್ ಸಿಂಹ ಅವರು ಕೂಡ ಲಿಖಿತ ರೂಪದಲ್ಲಿ ತಾವು ಹೇಳಿದಿರಿ, ಮಿನಿಮಮ್ MSP ಪ್ರೈಸ್ 258 ರೂಪಾಯಿ ಫಿಕ್ಸ್ ಮಾಡಿ ಅಂತ ತಾವು ನಮಗೆ ಹೇಳಿದಿರಿ.
ಆಮೇಲೆ ರಬ್ಬರ್ಡ್ ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಆಗ್ಬೇಕಂತಕ್ಕಂಥ ನಿಮ್ದು ವೆರಿ ಗುಡ್ ಪಾಯಿಂಟ್ ಇದೆ ಆಕ್ಚುಲಿ ಎಸ್ ರೇಸ್ ದಿಸ್ ಪಾಯಿಂಟ್ ಆಲ್ಸೋ ಇನ್ ದಿಸ್. ಆಮೇಲೆ ಕನ್ಸಾಲಿಡೇಟ್ ಫಂಡ್ ಒಂದು ಕ್ರಿಯೇಟ್ ಮಾಡಿ ಅಂತಕ್ಕಂಥದ್ದು ತಮ್ಮದು ಈ ಪ್ರಶ್ನೆ ಇದೆ. ಆಮೇಲೆ ಕಮಿಂಗ್ ಬ್ಯಾಕ್ ಟು ದಿ ಇನ್ನೊಂದು ಪ್ರಶ್ನೆ ಏನ್ ಹೇಳ್ತಾರೆ ಅಂತ ಟು ಬಿ ಇನ್ಕ್ಲೂಡೆಡ್ ಇನ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇನ್ಸ್ಟೆಡ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ ನಮಗೆ ಗೊತ್ತಿದೆ. ಎಲ್ಲರದು ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಇಂಪೋರ್ಟ್ ಡ್ಯೂಟಿ ಇಟ್ ಇಸ್ 5% ಇದೆ, ಜಾಸ್ತಿ ಆಗಬಹುದು ಅಂತಕ್ಕಂಥದ್ದು ತಮ್ಮ ವಾದ. ಇದು ಕೇಂದ್ರ ಸರ್ಕಾರಕ್ಕೆ ಬರುತ್ತೆ, ಬಟ್ ಆಬ್ವಿಯಸ್ಲಿ ಆಸ್ ಅ ಗೌರ್ಮೆಂಟ್ ವಿ ಕ್ಯಾನ್ ಆಲ್ವೇಸ್ ನಾಟ್ ಟಾಕ್ ಟು ಗೌರ್ಮೆಂಟ್ ಅಂತ. ಆಮೇಲೆ ಇದು MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನು ಕೇರಳದಲ್ಲಿದೆ ಅಲ್ಲಿ ಇದ್ರ ಪ್ರಕಾರ ಇಲ್ಲಿ ಕೊಡಿ ಅಂತಕ್ಕಂಥದ್ದು ಈ ವಾದದಲ್ಲಿ ನಮ್ಮಲ್ಲಿದೆ. ಆದ್ರೆ ನಾವು ಅವ್ರ ಉತ್ತರ ಏನು ಕೊಡ್ತಾ ಇದೀವಿ ಸಭಾಧ್ಯಕ್ಷರಿಂದ, ನಮಗೆ ಬಂದಿರತಕ್ಕಂಥ ಮಾಹಿತಿ ಅಥವಾ ನಮಗಿರ್ತಕ್ಕಂಥ ಸರ್ಕಾರದ ಏನು ಲಿಮಿಟೇಷನ್ಸ್ ಇದೆ ಅಂತಂದ್ರೆ, ಅವ್ರು ಹೇಳ್ದಂಗೆ ರಬ್ಬರ್ ಇಸ್ ಗ್ರೋನ್ ಇನ್ ಅರೌಂಡ್ 50,800 ಹೆಕ್ಟರ್ಸ್. ಪ್ರೊಡಕ್ಷನ್ ಇಸ್ ಅರೌಂಡ್ 5.27 lakh ಮೆಟ್ರಿಕ್ ಟನ್ಸ್ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು ಇವೆಲ್ಲ ನಾವು ಮಾಡ್ತಾನೆ ಇದೀವಿ. ಆಮೇಲೆ ಇದು ಬೋರ್ಡ್ ಇರ್ತಕ್ಕಂಥ ಸಭಾಧ್ಯಕ್ಷರ ಕೊಟ್ಟಂನಲ್ಲಿ ಕೇರಳದಲ್ಲಿ ಸುಮಾರು 1947 ಇಸ್ವಿನಲ್ಲಿ ಇದು ಪ್ರಾರಂಭ ಆಗಿರ್ತಕ್ಕಂಥದ್ದು. ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಬೋರ್ಡ್ ನೀವೇನ್ ಹೇಳ್ತಾ ಇದ್ದೀರಿ, ಐ ಕುಡ್ ಬಿ ಲಿಟಲ್ ರಾಂಗ್ ಆಲ್ಸೋ ಇನ್ ಅಂಡರ್ಸ್ಟ್ಯಾಂಡಿಂಗ್, ಈವನ್ ದೋ ಅಸ್ಯೂಮಿಂಗ್ ದೋ ವಿ ಮೇಕ್ ಅ ಬೋರ್ಡ್, ಬಟ್ ಆಬ್ಜೆಕ್ಟಿವ್ಸ್ ಆಫ್ ಬೋರ್ಡ್ ಇಸ್ ಅಗೇನ್ ಇಂಪ್ಲಿಮೆಂಟಿಂಗ್ ಬೆನಿಫಿಷರಿ ಓರಿಯೆಂಟೆಡ್ ಸ್ಕೀಮ್ಸ್ಗಳಾಗಿರಲಿ, ಎಕ್ಸ್ಪೋರ್ಟ್ ಪ್ರಮೋಷನಲ್ ಆಕ್ಟಿವಿಟೀಸ್ ಆಗಿರಲಿ, ಪ್ರೊವೈಡಿಂಗ್ ಇನ್ಫಾರ್ಮೇಶನ್ಸ್ ಆನ್ ಮಾರ್ಕೆಟಿಂಗ್, ಆರ್ಗನೈಸಿಂಗ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳು ಈ ಬೋರ್ಡ್ ಉದ್ದೇಶಗಳಿದ್ದಾವೆ. ಇದು ಜನರಲ್ ಇನ್ಫಾರ್ಮೇಶನ್ಸ್ ಅಂದ್ರೆ ನಾಟ್ ಇನ್ಕ್ಲೂಡೆಡ್ ಇನ್ MSP ಸಪೋರ್ಟ್ ಪ್ರೈಸ್ ನಲ್ಲಿ ಇದೆ, ನಾಟ್ ಇನ್ಕ್ಲೂಡೆಡ್ ಇನ್ ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಇದೆ. ಸೊ ಇಲ್ಲಿ ಕೇಂದ್ರದ ಏನಾಗಿದೆ ಸಭಾಧ್ಯಕ್ಷರ, ಕಾಫಿ ಬೋರ್ಡು, ಟೀ ಬೋರ್ಡು, ರಬ್ಬರ್ ಬೋರ್ಡು, ಕೋಕೋನಟ್ ಬೋರ್ಡು, ದಿಸ್ ಆಲ್ ಈಸ್ ವರ್ಕಿಂಗ್ ಅಂಡರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. So even though this are of agriculture and horticulture activities, Government of India has formed separate board. ಹಂಗಾಗಿ ಇದು ಒಂದು ಪ್ರತಾಪ್ ಸಿಂಹ ಅವರು ಸರ್ಜಿ ಅವರು ಹೇಳಿರ್ತಕ್ಕಂಥದ್ದು, ಇದು ವಿಘ್ನೇಶ್ ವರ್ಮುಡಿ ಅವರ್ತಕ್ಕಂಥ ಒಂದು ರಿಪೋರ್ಟ್ ಇದೆ. ಆಮೇಲೆ ಎಲ್ಲರೂ ಹೋಗಿ ಇದ್ರ ಬಗ್ಗೆ ಮಾತನಾಡಿದರೆ ಸಂಪೂರ್ಣವಾಗಿ ರಿಪೋರ್ಟ್ ಅನ್ನ ತರಿಸ್ಕೋಬೇಕು, ಇದ್ರ ಬಗ್ಗೆ ಅಧ್ಯಯನ ಆಗಬೇಕು, ಸರ್ಕಾರ ಇದ್ರ ಬಗ್ಗೆ ಮುಂದೆ ಕ್ರಮ ತಗೋಬೇಕಂತಕ್ಕಂಥದ್ದು. ಆಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಗ್ಗೆ ಹೇಳಿದ್ದಾರೆ, ಮಲ್ಟಿಪರ್ಪಸ್ ಯೂಸೇಜ್ ಆಗ್ತಕ್ಕಂಥದ್ದು ರಬ್ಬರ್ ಅಂತ ಹೇಳಿರ್ತಕ್ಕಂಥ ಮಾತು. ಆಮೇಲೆ ಕಾನ್ಫರೆನ್ಸ್ ಅಂದ್ರೆ ಒಂದು ಸ್ಟಡಿ ಆಗಿದೆ, ಕರ್ನಾಟಕ ಸ್ಟೇಟ್ ರಬ್ಬರ್ ಕಾನ್ಫರೆನ್ಸ್ ರಿಪೋರ್ಟ್ ಆಗಿದೆ, ಇದನ್ನ ತರಿಸ್ಕೊಂಡು ಸರ್ಕಾರ ಗಮನಕ್ಕೆ ಸೆಳೀತಿದ್ದಾರೆ. ನಾನು ಖಂಡಿತವಾಗ್ಲೂ ರಿಪೋರ್ಟ್ ನ ತರಿಸ್ಕೊಳ್ತೀನಿ. ಆಮೇಲೆ ಕೇರಳ ಮಾದರಿಯಲ್ಲಿ ನೀವು ಪ್ರಮೋಟ್ ಮಾಡ್ಬೇಕಂತಕ್ಕಂಥದ್ದು ಒಂದು ಹೇಳಿದಿರಿ, ಸರ್ಜಿನವ್ರು ಅದೇ ಹೇಳಿದ್ದಾರೆ. ಸಾಬೂನವ್ರು ಕೂಡ ಒಂದು ಏನ್ ಹೇಳ್ತಾರೆ, ಕಾಸ್ಟ್ ಆಫ್ ಕಲ್ಟಿವೇಶನ್ ಜಾಸ್ತಿ ಆಗಿದೆ. ಆಮೇಲೆ ಈ ರಬ್ಬರ್ ಟ್ಯಾಪಿಂಗ್ ಮಾಡ್ತಕ್ಕಂಥದ್ದು ಬಹಳ ಟೆಕ್ನಿಕಲ್ ಇಶ್ಯೂ ಇದೆ, ಯಾಕಂದ್ರೆ ಇದು ಲೇಬರ್ ಸ್ಕಿಲ್ ಲೇಬರ್ ಇರೋದ್ರಿಂದ ಅವ್ರದ್ದು ಕಾಸ್ಟ್ ಆಫ್ ಲೇಬರ್ಸ್ ಜಾಸ್ತಿ ಇದೆ. ಹಂಗಾಗಿ ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಲ್ಟಿವೇಶನ್ ಜಾಸ್ತಿ ಇದೆ, ಸೇಲ್ ಪ್ರೈಸ್ ಕಮ್ಮಿ ಬಂದಾಗ ಇವರಿಗೆ ಲಾಸ್ ಆಗುತ್ತೆ. ಹಂಗಾಗಿ ಬಹಳಷ್ಟು ಜನ ಇದರಲ್ಲಿ ಅವಲಂಬಿತರಿರೋದ್ರಿಂದ ಸರ್ಕಾರದ ಗಮನ ತಗೋಬೇಕಂತ ಹೇಳಿದ್ದಾರೆ. ಇಟ್ಸ್ ಅ ವೆರಿ ವ್ಯಾಲಿಡ್ ಪಾಯಿಂಟ್ಸ್, ಬಟ್ ಲಾ ಆಫ್ ಲಿಮಿಟೇಷನ್ಸ್ ಇಲ್ಲಿರೋದ್ರಿಂದ ಆಸ್ ಅ ಸ್ಟೇಟ್ ಗೌರ್ಮೆಂಟ್ ವಿ ಗಾಟ್ ಲಾ ಆಫ್ ಲಿಮಿಟೇಷನ್ಸ್ ಇದೆ. ಡೆಫಿನೆಟ್ಲಿ ತಾವು ಹೇಳಿರ್ತಕ್ಕಂಥ ರಿಪೋರ್ಟ್ ನ ಸರ್ಕಾರ ತಗೊಂಡು ನಿಮ್ಮೆಲ್ಲರನ್ನ ಕರೆಸಿ ಒಂದು ಸಚಿವರ ಜೊತೆ ಮಾತನಾಡಿ ವಿಲ್ ಹ್ಯಾವ್ ಅ ಒನ್ ಕನ್ಕ್ಲೂಸಿವ್ ಕಾನ್ಫರೆನ್ಸ್ ತರ ಮಾಡಿ ಒಂದು ಮೀಟಿಂಗ್ ಮಾಡಿ ಕೇಂದ್ರ ಸರ್ಕಾರ ಜೊತೆ ನಾವು ಯಾವ ರೀತಿ ಮಾತನಾಡಬೇಕು ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಜೆಟ್ ನಲ್ಲಿ ಇದಕ್ಕೆ ಏನನ್ನ ಅನುಕೂಲ ಮಾಡತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಮುಖ್ಯಮಂತ್ರಿ ಕೂಡ ಮಾತಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ನಾವು ಹೇಳಿದ್ದು ಸರಿ ಇದೆ, ಆದರೆ ಕೇಂದ್ರ ಸರ್ಕಾರ ಮಾಡುವಂಥದ್ರ ಬಗ್ಗೆ ಒಂದು ಭಾಗ, ಆದರೆ ರಾಜ್ಯ ಸರ್ಕಾರ ಮಾಡಬಹುದಾದಂಥದ್ದನ್ನ ತಕ್ಷಣ ಮಾಡಬಹುದು ಅಂತ ಹೇಳುವಂಥದ್ದು ಅಲ್ಲ. ಅದನ್ನು ಕೃಷಿ ಅಂತೇಳಿ ಪರಿಗಣಿಸುವಂತದ್ದು, ಬೇರೆ ಬೇರೆ ರೀತಿಯ ಅವರಿಗೆ ಸೌಲಭ್ಯ ಸಿಗುವ ರೀತಿಯಲ್ಲಿ ಮಾಡುವಂಥದ್ದು, ಕೇರಳದವರು ಅದನ್ನು ಬೆಳೆ ವಿಮೆ ಅವರಿಗೆ ಸಿಗುವ ಹಾಗೆ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ನಾವು ಕೇಂದ್ರದ ಭಾಗ ಒಂದಾದ್ರೆ ರಾಜ್ಯದವರು ಈ ಬಗ್ಗೆ ಗಟ್ಟಿಯಾದ ನಿರ್ಣಯವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಆಗ್ರಹ. ಖಂಡಿತ ತಾವು ಹೇಳಿರ್ತಕ್ಕಂಥ ಪಾಯಿಂಟ್ ಒಂದು ಕರೆಕ್ಟ್ ಇದೆ, ಬಿಕಾಸ್ ನನಗೂ ಜಾಸ್ತಿ ಇನ್ಫಾರ್ಮೇಶನ್ಸ್ ಇಲ್ಲ. ಬಟ್ ಬೇಸ್ಡ್ ಆನ್ ಟು ದಿಸ್ ವಾಟ್ ಎವರ್ ಯು ಟೋಲ್ಡ್ ಇಟ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್ ಅಂಡ್ ಇಟ್ ಇಸ್ ಅ ವೆರಿ ಔಟ್ ಆಫ್ ಬಾಕ್ಸ್ ಕ್ವಶನ್ಸ್ ಕೂಡ ತಾವು ರೇಸ್ ಮಾಡಿದ್ರೆ ಅಂಡ್ ಯು ಹ್ಯಾವ್ ಗಿವನ್ ಲಾಟ್ ಆಫ್ ಇನ್ಫಾರ್ಮೇಶನ್. ಡೆಫಿನೆಟ್ಲಿ ದಿಸ್ ವಿಲ್ ಬಿ ಗಿವನ್ ಟು ದ ಕನ್ಸರ್ನ್ ಸೆಕ್ರೆಟರೀಸ್. ಐ ಆಮ್ ಶ್ಯೂರ್, ಐ ಕ್ಯಾನ್ ಅಶ್ಯೂರ್ ಯು, ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಮಾಡ್ತೀನಿ, ಇದು ರಿಪೋರ್ಟ್ ತರಿಸ್ಕೊಳ್ತೀವಿ. ಸೆಕ್ರೆಟರಿ ಇಲ್ಲದಾರೆ, ಸಚಿವರು ಬಂದ ತಕ್ಷಣ ನಿಮ್ಮ ಜೊತೆ ಒಂದು ಮೀಟಿಂಗ್ ಮಾಡಿಸಿ ಅಂಡ್ ಫರ್ದರ್ ಟು ಟೇಕ್ ಯುವರ್ ಆಲ್ ಇನ್ಫಾರ್ಮೇಶನ್ಸ್ ಕೇಂದ್ರ ಸರ್ಕಾರಕ್ಕೆ ಹೆಂಗೆ ನಾವು ಮನವಿ ಮಾಡ್ಕೋಬೇಕು, ಅದ್ರ ಜೊತೆಗೆ ಮುಂದೆ ಬರ್ತಕ್ಕಂಥ ಬಜೆಟ್ ನಲ್ಲಿ ಹೌ ವಿ ಕ್ಯಾನ್ ಹೆಲ್ಪ್ ದಿಸ್ ಫಾರ್ಮರ್ಸ್ ಅನ್ನೋದಕ್ಕೆ ನಾವು ಮಾತಾಡೋದು. ಆಮೇಲೆ ಒಂದು ಇಂಪಾರ್ಟೆಂಟ್ ನೀವು ಹೇಳಿರ್ತಕ್ಕಂಥ ಹಾರ್ಟಿಕಲ್ಚರ್ ನಲ್ಲಿ ಯಾವ ರೀತಿ ಇನ್ಕ್ಲೂಡ್ ಮಾಡಬೇಕಂತಕ್ಕಂಥದ್ದು ಒಂದು ಚರ್ಚೆ ಆಗಲಿ ಮಾಡೋದು ಸರ್. ಸದನವನ್ನು ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಮುಂದೂಡಲಾಗಿದೆ.